ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ನಡೆದ ಮದ್ದೂರದಲ್ಲಿ ಜೋರ್ದಾರ್ ಕಲ್ಲು ತೂರಾಟ ಹಿಂದೂ ಮುಸ್ಲಿಮರ ಮಧ್ಯದಲ್ಲೇ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂಥದ್ದು ಅದು ಮತ್ತೆ ರಿಪೀಟ್ ಆಗುವ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಈಗ ಸಾಮಾನ್ಯವಾಗಿ ನೋಡ್ತಾ ಇದ್ದೀರಿ, BJPಗರು ಕಾಂಗ್ರೆಸ್ರ ಮೇಲೆ, ಕಾಂಗ್ರೆಸ್ಗರು BJP ಮೇಲೆ ಸರ್ಕಾರ ವಿಫಲ ಆಗ್ಯದ, ರಾಜೀನಾಮೆ ಕೊಡಬೇಕಂತ ನಿಖಿಲ ಕುಮಾರಸ್ವಾಮಿ ಜೊತೆಗೆ ಪ್ರತಾಪ್ ಸಿಂಹ ಅಂತವ್ರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲ, ಇದು ನೀವು ಮಾಡ್ತಾ ಇದ್ದೀರಿ, ಬೇಕಂತ ಗೊಂದಲ ಎಬ್ಬಿಸ್ತಾ ಇದ್ದೀರಿ ಅಂತ ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಿದ್ದಾರೆ. ಆರೋಪ ಪ್ರತ್ಯಾರೋಪಗಳಿಗೆ ಸತ್ಯ ಹೋಗುವಂಥ ಪ್ರಸಂಗ ನಿರ್ಮಾಣ ಆಗಿಬಿಟ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಸೌಹಾರ್ದತೆ ಮೂಡುವ ಈ ಪ್ರಸಂಗದಲ್ಲಿ ಜನಸಾಮಾನ್ಯ ಏನು ವಿಚಾರ ಮಾಡ್ತಾರೆ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಫೇಸ್ಬುಕ್ನಿಂದ ಮುನೀರ್ ಕಾಟಿಪಳ್ಳ ಅನ್ನುವಂಥವ್ರು ಒಂದಿಷ್ಟು ಅಭಿಪ್ರಾಯ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದಾರೆ. ಅದು ನೋಡಿದಾಗ ಜನಸಾಮಾನ್ಯರು ಏನು ಈ ಥರ ಬಗ್ಗೆ ವಿಚಾರ ಮಾಡ್ತಾರೆ. ಉಳಿದವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಪ್ರತಾಪ್ ಸಿಂಹ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ವಿರುದ್ಧವಾಗಿ ನಮ್ಮ ಕಾಂಗ್ರೆಸ್ಸಿಗರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ನಮ್ಮ G. ಪರಮೇಶ್ವರ್ ಒಂದು ಕೊಡ್ತಾ ಇರ್ತಾರೆ. ಹೀಗೆ ಒಬ್ಬರ ಮೇಲೆ ಒಬ್ಬರು. ಆದರೆ ಮದ್ದೂರಿನಲ್ಲಿ ನಡೆದಂಥ ಈ ಘಟನೆ ಕಾರಣಕರ್ತರು ಯಾರು, ಮೂಲ ಯಾರು ಅಂದಾಗ ಸಹಜ ಎಲ್ಲರ ಮೇಲೆ ಆರೋಪ, ಒಬ್ಬರ ಮೇಲೆ ಒಬ್ಬರು. ಅದು ಸತ್ಯಂತೆ ಹೊರಗೆ ಬರೋದಿಲ್ಲ. ತನಿಖೆ ಆಯೋಗ ನೇಮಿಸ್ತಾರೆ, ತನಿಖೆ ಆಯೋಗ ಏನೋ ಒಂದು ಕೊಡ್ತದೆ, ಅದನ್ನೊಂದು ಮೂಲಿಗೆ ಇಡ್ತಾರೆ, ಮತ್ತು ಅದು ಹಾಡೋ ಕಿಸ್ಬಾಯಿ ದಾಸ. ಹೀಗಾಗಿ ಜನರು ಬ್ಯಾಸತ್ತು ಹೋಗಿಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿಯ ಒಂದು ಫೇಸ್ಬುಕ್ದಲ್ಲಿ ಒಬ್ಬ ವ್ಯಕ್ತಿ ಈಗ ಹೇಳ್ತಾರೆ, ಈಗ ಹೇಳಿದಾಗ ಮುನೀರ್ ಕಾಟಿಪಳ್ಳನಂತವರು ಸಮಾಜ ಹೋರಾಟಗಾರರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಇಂಥದ್ದು ನಾವು ಎಲ್ಲ ಕರಾವಳಿ ಅಂದರೆ ಇವತ್ತಿನ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಅಥವಾ ಉಡುಪಿ ಈ ಏರಿಯಾದಲ್ಲಿ ನಾವು ಮಾಡಿದ್ರಿಂದ ಏನು ಅನುಭವಿಸ್ತಾ ಇದ್ದೀವಿ ಇವತ್ತಂತೆ. ಹಿಂದೂ ಮುಸ್ಲಿಮ್ ಗೊಂದಲಗಳನ್ನು ಮೇಲೆ ನಿರ್ಮಾಣ ಮಾಡಿ ನಾವು ಇಡೀ ಆ ಪ್ರದೇಶವನ್ನು, ಜನರನ್ನು ಒಂದು ಏನು ನುಗ್ಗಿಸ್ಬಿಟ್ಟಿವಪ್ಪ ಅಂತಂದ್ರೆ ದಿನ ಜಗಳಕ್ಕೆ ಹೋಗುವಂಥದ್ದು. ನಮ್ಮ ನೆಮ್ಮದಿ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಒಂದು ಊರಲ್ಲಿ ಏನು ದುಂಬಡಿ ಆಯ್ತಪ್ಪ, ಗದ್ದಲ ಆಯ್ತು ಅಂತಂದ್ರೆ ಆ ಊರಿನ ಜನ ಹೊರಗೆ ಹೋಗ್ತಿದ್ದ ಅನ್ಸಿಗೆ. ಮುಸಲ್ಮಾನರು ಕಂಡ್ರೆ ಹಿಂದೂಗಳು ಕಂಡ್ರೆ ಮುಸಲ್ಮಾನರಲ್ಲೇ ಒಂದು ಏನಪ್ಪ ಅಂದ್ರೆ ಸಂಶಯ, ಇವು ನಮಗೆ ಹೊಡಿಬೋದು ಮಾಡ್ಬೋದು ಅನ್ನೋಂಥ ಆ ನೆಲೆಯಲ್ಲಿ ಅವ್ರು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುನೀರ್ ಕಾಟಿಪಳ್ಳವರು ಧರ್ಮಗಳ ನಡುವಿನ ಜಗಳ ಕರಾವಳಿ ಜಿಲ್ಲೆಗಳಿಗೆ ತಂದಿಟ್ಟಿರುವ ದುರಂತವನ್ನು ಮಂಡ್ಯದ ಜನತೆ ಅರ್ಥ ಮಾಡಿಕೊಳ್ಳಬೇಕು. ಈ ಕರಾವಳಿ ಏರಿಯಾದವರು ಹೇಳ್ತಾ ಇದ್ದಾರೆ, ಅಪ್ಪ ಮಂಡ್ಯದವರ ಬಲಿಯಾಗಬೇಡ್ರಿಲ್ಲೇ. ಮೈಸೂರಿಗಾಗಲೇ ನಮ್ಮ ಪ್ರತಾಪ್ ಸಿಂಹದಂಥವ್ರಾಗಿರ್ಬೋದು, ಯದುವೀರವರಾಗಿರ್ಬೋದು, ಮತ್ತವರಾಗಿರ್ಬೋದು, BJPಗರು ಅವ್ರದ್ದಾಯ್ತು, ಕಾಂಗ್ರೆಸ್ಗರದಾಯ್ತು, ಅವ್ರ ಮಾತು ಕೇಳಲಿಕ್ಕೆ ಹೋಗ್ಬೇಡ್ರಿ. ಮುಸ್ಲಿಂ ತುಷ್ಟೀಕರಣದವ್ರು ಹೇಳೋದು BJPಗರು, ಇವರು ಹಿಂದೂ ತುಷ್ಟೀಕರಣದ ಇವ್ರು ಮಾತಾಡೋದು, ಇವರಿಬ್ಬರು ನಂಬೇಡ್ರಿ, ಕಲ್ಲು ಹೋಗೋದಾಡಬೇಡ್ರಿ, ಜಗಾಡಬೇಡ್ರಿ, ತಪ್ಪು ಮಾಡ್ತಾಯಿದ್ದೀವಿ. ನಮ್ಮ ಪರಿಸ್ಥಿತಿ ಹೆಂಗಾಯ್ತಪ್ಪ ಕರಾವಳಿಯಲ್ಲಿ ಅಂದ್ರೆ ಯಾರು ನಮ್ಮಂಥ ಸ್ಥಿತಿಗೆ ಬಂದುಬಿಟ್ಟಿವಿ ನಾವು. ಹೀಗಾಗಿ ನಮ್ಮಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಪ್ರೀತಿ ಇಲ್ಲ ಅನ್ನೋಂಥ ಮಾತನ್ನು ಅವರು ಅಲ್ಲಿ ಇದ್ದುಕೊಂಡು ಹೇಳ್ತಾ ಇದ್ದಾರೆ. ಅದನ್ನು ಭಾಳ ಗಮನಿಸಬೇಕಾಗಿದೆ. ಧರ್ಮಗಳ ನಡುವಿನ ಪರಸ್ಪರ ಪ್ರಚೋದನೆ, ಕಲ್ಲು ತೂರಾಟ, ಘರ್ಷಣೆ ತಾತ್ಕಾಲಿಕವಾಗಿ ರೋಚಕ ಎನ್ನಿಸ್ಬೋದು. ಆ ಸಂದರ್ಭದಲ್ಲಿ ಚಂದ ಅನ್ನಿಸ್ಬೋದು ನಿಮಗೆಲ್ಲ. ಕಲ್ಲು ಒದಾಡೋದು, ಮಾಡೋದು, ಬೈದಾಡೋದು, ಒಂದು ಧರ್ಮದ ದೇವರುಗಳನ್ನು ಬೈಯೋದು, ಮಾತಾಡೋದು ನಿಮಗೀಗ ಭಾರಿ ಅನ್ನಿಸ್ಬೋದು. ಆದರೆ ದೀರ್ಘಕಾಲೀನವಾಗಿ ನಮ್ಮಲ್ಲಿ ವಿಶ್ವಾಸ ಹೋಗಿಬಿಡ್ತದೆ, ಪ್ರೀತಿ ಹೋಗಿಬಿಡ್ತದೆ, ನಮ್ಮ ಉದ್ಯೋಗಗಳು ನಿಂತು ಹೋಗಿಬಿಡ್ತಾವೆ. ಯಾಕಂದರೆ ಒಬ್ರಿಗೆ ಬೇಕಾಗ್ತದೆ. ನಾವು ಕೂಡಿ ಈ ದೇಶದಲ್ಲಿದ್ದೀವಿ, ಕೂಡಿ ಬದುಕಬೇಕಾಗಿದೆ, ಕೂಡಿ ಬಾಳಬೇಕಾಗಿದೆ. ಅದು ಬಿಟ್ಕೊಟ್ಟು ಹೆಂಗೆ ಮಾಡಿದ್ರೆ ಇವತ್ತು ಕರಾವಳಿಯಲ್ಲಿ ಆದಂಗೆ ಆಗಿಬಿಡ್ತದೆ. ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂದ್ರೆ ವಿದ್ಯುತ್ತಿದ್ದ ಜನರ ಕ್ಷೇತ್ರಪ್ಪ. ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಇವತ್ತು ಕೋಮುವಾದಿಗಳ ಬೀಡಾದಂಗೆ ಆಗಿಬಿಟ್ಟದ. ಇದು ಯಾಕೆ ಆಯ್ತು ಹಿಂಗೆ ಅಂತೇಳಿ ಇದಕ್ಕೆ ಕಾರಣರು ಯಾರು ಅಂದಾಗ ಸಹಜವಾಗಿ ಅತೀತನ ಅಟ್ಲೀಸ್ಟ್ ಇವರೇನೋ BJPಗರು ಮಾತಾಡಲಿ, ಸಂಘ ಪರಿವಾರದ ಮಾತಾಡಲಿ, ಇವರಾದರೂ ಮೌನ ಇರಬೇಕಾಗಿತ್ತು. ಕಾಂಗ್ರೆಸ್ಸಿಗರು ಒಂದು ವಿಚಾರ ಮಂಡಿಸ್ಬೇಕಾಗಿತ್ತು. ಇವತ್ತಾದ್ರೂ ಸಹಿತ ಅನಗತ್ಯ ಎಲ್ಲ ಬರೀ ಎಲ್ಲ ಹಿಂದೂಗಳ ಕಾರಣ ಅನ್ನೋದು ಮಾಡುವಂಥದ್ದಾಗಲಿ ಇವು ಎರಡೂ ತಪ್ಪು ಅಂತ ನೀವು ಮೊದಲು ಬಂದ್ ಮಾಡಿರಿ, ಯಾರು ಬಂದ್ ಮಾಡಬೇಕು ಅನ್ನೋದನ್ನು ಈಗ ನಾವು ವಿಚಾರ ಮಾಡಬೇಕಾಗಿತ್ತು. ಇದರಲ್ಲೇ ಗಾಂಧೀಜಿಯವರು ಮೊದಲು ತಮ್ಮ ಹಿಂದೂಗಳಿಗೆ ಬೈಕೊಳ್ತಾ ಇದ್ದರು, ಚೀಮಾರಿ ಆಗ್ತಾಯಿದ್ರು, ತಪ್ಪಾಯ್ತು ಬೇಡಪ್ಪ ಅಂತೇಳಿ. ಆ ಹೇಳೋರು ಯಾರು ಉಳಿದಿಲ್ಲ ಇವತ್ತು. ನೋಡ್ರಿ ಗಾಂಧಿ ಹಂಗೆ ಹೇಳಿದಕ್ಕಾಗಿ ಗಾಂಧಿ ಉದ್ದೇಶ ಒಂದೈತೆ ಆ ಸಂದರ್ಭದಲ್ಲಿ ಹೇಳೋದು. ಯಾಕಂದರೆ ಹಿಂದೂಗಳು ನಮ್ಮವರು, ನಮ್ಮ ಮಾತು ಕೇಳ್ತಾರೆ, ನಂಬ್ತಾರೆ ಅನ್ನುವಂಥ ಮಾತನ್ನು ಮನೆಯಲ್ಲಿ ನೋಡ್ರಿ ಯಾರು ಮಕ್ಕಳಿಗೆ ಹೇಳೋ ಪ್ರಯತ್ನ ಮಾಡ್ತಾರೆ, ಇನ್ನೊಬ್ರಿಗೆ ಎದುರಾಳಿ ಮನೆಗೆ ಹೇಳಲಿಕ್ಕೆ ಹೋಗೋದಿಲ್ಲ, ನಂತರದಲ್ಲಿ ಅವ್ರಿಗೆ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತಾರೆ. ಹಂಗೆ ಇಲ್ಲೇ ಮೊದಲು ಹಿಂದೂಗಳಿಗೆ ಹೇಳಿದಕ್ಕಾಗಿ ಹಿಂದೂಗಳ ಅವ್ರ ವಿರುದ್ಧ ರೊಚ್ಚಿಗೆ ಎತ್ಕೊಂಡಾಗ ಅವ್ರ ಕೊನೆಯಲ್ಲಿ ಪರ್ಯಾವಸನ ಆಯ್ತು ಅನ್ನೋದು ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ.
ಹಂಗೆ ಇಲ್ಲೂ ನಡೆದು ಬಿಟ್ಟಿದ್ದಾವಂತ ಒಬ್ಬರನ್ನೊಬ್ರು ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ಬೋದು? ನೆಮ್ಮದಿ ಹಾಳಾಗ್ತದೆ, ಪ್ರೀತಿ ಹಾಳಾಗ್ತದೆ ರೀ, ಏನು ಹೊರಗೆ ಹೋಗೋಕೆ ಅನುಕೂಲ ಆಗೋದಿಲ್ಲ, ಹೊರಗೆ ಹೋಗ್ಬೇಕಾದ್ರೆ ಭಯ ಇರ್ತದೆ. ಈ ಎಲ್ಲ ನೆಲೆಗಟ್ಟಲ್ಲಿ ಜಗಳ ಬೇಕಾಗಿತ್ತು ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದರ ಪರಿಣಾಮಗಳು ಘೋರ. ಈಗ ನೀವು ಜಗಾಡಿ ಕಲ್ಲು ಓದಾಡಿ ಏನೋ ಮಾಡಿದ್ರಿ, ವಿಸರ್ಜನೆ ಆಯಿತು, ಆ ಮಸೀದಿ ಅವರ ಒಂದೇನೋ ಕಾರ್ಯಕ್ರಮ ಧಾರ್ಮಿಕ ಅಂತ ಏನೋ ಮಾಡಿ ನೀವು ದೂರ ಸರಿದ್ರಿ. ಏನಾಗಿದ್ದಪ್ಪ ಅಂದ್ರೆ ಘೋರ ದುಃಖ, ವಿಷಾದ, ಭಯ, ಅಭದ್ರತೆ, ಕಷ್ಟ, ನಷ್ಟ, ಸಾವು, ನೋವು, ಎಷ್ಟು ರೀ ಇಷ್ಟೆಲ್ಲ ಇನ್ನೂ ಹಂಗೆ ಬರ್ತಾ ಹೋಗ್ತಾ ಇರ್ತಾವಂತ. ಯಾಕಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬ ಮಗ ಬಿದ್ದು ಹೋಗ್ಬಿಟ್ರಿ. ಯಾರು ಹಿಂದೂ ಇರಲಿ ಮುಸಲ್ಮಾನ ಇರಲಿ, ಆ ಕುಟುಂಬದಲ್ಲಿ ಎಬ್ಸವ್ರು ಯಾರು? ಅನೇಕ ಹಿಂದೂ ಕುಟುಂಬಗಳಲ್ಲೂ ಆಗಿದ್ದಾವೆ. ಒಬ್ಬೊಬ್ಬರು ಮಗ ಇರ್ತಾರೆ, ಏನೋ ಎಂಟ್ರಿ ಆಗ್ತಾರೆ ಪಾಪ, ಏನೋ ಧರ್ಮದ ಒಂದು ಅಮಲಲ್ಲಿ ಏನೋ ಕೆಲಸ ಕೆಟ್ಟು ಹೋಗ್ಬಿಡ್ತದೆ. ಇವ್ರು ಮಾಡಿದ ಗುರಿ ನೋಡು ಆ ಮುಸಲ್ಮಾನ ಯುವಕರು ಮೇಲೆ ದಾಳಿ ಮಾಡ್ತಾರೆ. ಅದೇ ರೀತಿ ಹಿಂದೂ ಯುವಕರು ಮುಸ್ಲಿಂ ಕುಟುಂಬಗಳಲ್ಲಿ ದಾಳಿ ಮಾಡ್ತಾರೆ. ಎರಡೂ ಗುಂಪುಗಳಲ್ಲೇ, ಎರಡೂ ಸಮುದಾಯಗಳಲ್ಲೇ, ಎರಡೂ ಧರ್ಮಗಳಲ್ಲೇ ಬಡತನ ಹೆಚ್ಚದ. ನಮ್ಮಲ್ಲೇ ಶ್ರೀಮಂತರು ಭಾಳ ಕಡಿಮೆ ರೀ. ಅವರೆಲ್ಲ ಮೂಲ್ಯಾಗ ಇರ್ತಾರೆ, ಇಲ್ಲೋ ಒಂದು ಮೂಲ್ಯಾಗ ದುಡ್ಡು ಕೊಟ್ಟು ಮಾಡೋಕಚ್ಚೆ ಕರೆ ಸಾಯೋರು ನಾವಿಲ್ಲಿ ಮುಂದಿದ್ಕೊಂಡು. ಅದಕ್ಕೆ ಬದುಕು ಭಾಳ ಕಷ್ಟ ಆಗ್ತದೆ. ಇದು ಬೇಡ ಅನ್ನುವಂಥ ಮಾತನ್ನು ಇವತ್ತು ಅದನ್ನು ನಡೆದ್ರೆ ಇವತ್ತು ಕಾಂಗ್ರೆಸ್ ಅವ್ರು ಸಿಕ್ಕಾಪಟ್ಟೆ ಆರೋಪ ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡ್ರಿ, ಅದನ್ನು ಮಾಡಲಿ BJP ಅವ್ರು ಕೇಳ್ತಾ ಇದ್ದಾರೆ. BJP ನೀವು ಮಾಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ. ಇದರಿಂದಾಗಿ ರಾಜಕೀಯ ಪಕ್ಷಗಳು ಈ ದೇಶದ ಒಂದು ಏನಪ್ಪ ಅಂತಂದ್ರೆ ನಂಬಿಕೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹಾಳು ಮಾಡೇ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಪರಿಹಾರ ಏನು? ಸರ್ಕಾರಗಳು ಪೊಲೀಸರು ಬರ್ತಾರೆ, ಹಿಡ್ಕೊಂಡು ಹೋಗ್ತಾರೆ, ಒಂದಿಷ್ಟು ಶಿಕ್ಷೆ ಕೊಡ್ತಾರೆ, ಒಂದು 4 ಲಾಠಿ ಇಟ್ಟು ಬಿಡ್ತಾರೆ, ಮತ್ತು ಬಿಟ್ಟು ಬಿಡ್ತಾರೆ. ಹೋಗಲಿ ಬಿಡಪ್ಪ ಅವ್ರ ಲೈಫ್ ಹಾಳಾಗ್ತದೆ ಅಂತೇಳಿ. ಬಟ್ ಇದು ಮುಂದೆ ಹೊರಗೆ ಬಂದಂಥ ವ್ಯಕ್ತಿ ಮತ್ತೆ ಲಾಠಿ ಹಿಡಿಯುವಂಥದ್ದು, ಮತ್ತೆ ಹಿಡಿಯುವಂಥದ್ದು, ಗದ್ದಲ ಮಾಡುವಂಥ ಕೆಲಸ ಇಳಿತಾನೆ. ಆಗೇನು ಅಂತ ಇದು ನಿಲ್ಲಲಾರದ ಒಂದು ಪ್ರೊಸೆಸ್ ರೀ. ಇದು ಹಂಗೆ ಹೋಗೋದು. ನೀವು ಮಾಡಿರೋದು ನಾವು ಮಾಡೋದು, ನಾವು ಮಾಡಿದ್ದು ನೀವು ಮಾಡೋದು, ಮುಂದೆ ನಿಲ್ಲುವುದೇವಾಗಿದೆ. ಎಷ್ಟು ಜೀವಗಳು ಕಳ್ಕೊಳ್ಳೋದು ಇದಕ್ಕೆ. ಯಾಕಂದರೆ ಒಂದು ಕುಟುಂಬದ ಒಬ್ಬ ವ್ಯಕ್ತಿ, ಒಬ್ಬ ಗಂಡ ಆಗಿರ್ಬೋದು, ಮಗ ಆಗಿರ್ಬೋದು, ಯಾರು ಇರ್ಬೋದು, ಅದು ಆಸ್ತಿ ಅವ್ರದ್ದು. ಆ ವ್ಯಕ್ತಿನ ದುಡಿಯೋ ಕೈ ಹೋಗಿಬಿಟ್ರೆ ಅವ್ರು ಏನು ಮಾಡಬೇಕು ಅವ ಜನ, ಆ ಕುಟುಂಬಗಳು ಅನ್ನೋ ಪ್ರಶ್ನೆಗೆ ಇವತ್ತು ಅವ್ರು ಗೊತ್ತಿಲ್ಲ. ಸರ್ಕಾರನೂ ಕೊಡ್ತದೆ ಒಂದು 10 ಲಕ್ಷ, 5 ಲಕ್ಷ, 20 ಲಕ್ಷ, 25 ಲಕ್ಷ ಪರಿಹಾರ ಅಂತೇಳಿ. ಅವು ಬಂದು ಹತ್ತುದ್ರಾಗ ಏನೇನು ಆಗ್ತದೆ ನಿಮ್ಗೆ ಗೊತ್ತದ. ಸರ್ಕಾರಿ ಅಧಿಕಾರಿಗಳು ಎಲ್ಲದರಲ್ಲೂ ಪರ್ಸೆಂಟೇಜ್ ವ್ಯವಹಾರಗಳ ಪಾಪ ಮಕ್ಕಳು ಕಳ್ಕೊಳ್ಳೋದು, ಮೇಲೆ ಪರ್ಸೆಂಟೇಜ್ ವ್ಯವಹಾರ ಧನಿದು ಇಲ್ಲ ಅಂದ್ರೆ ದುಡ್ಡೇ ಬರೋದಿಲ್ಲ. ಹಾಗೆ ಹಾಕೋದು ಹೋಗ್ತಾರೆ. ಮುಂದಿನ ವರ್ಷ ಬರ್ತದೆ, ನಾಳೆ ಬರ್ತದೆ, ನಾಳದ್ದು ಬರ್ತದೆ ಹೇಳ್ಕೊತ ಹೋಗ್ತಾರೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇದೆಲ್ಲ ಬೇಕೇನ್ರಿ ನಮಗಂತೇಳಿ ನಮ್ಮ ಮುನೀರ್ ಕಾಟಿಪಳ್ಳ ಅವ್ರು ಕೇಳ್ತಾ ಇದ್ದಾರೆ. ಯಾರಿಗೆ ಬೇಕಪ್ಪ ಇದು ಅಂತೇಳಿ. ಈ ತಿಕ್ಕಾಟ, ಈ ಜಗಳ, ಕಲ್ತೂರಾಟ, ಬೈದಾಡೋದು ಮಾಡೋದು ಯಾರಿಗೆ ಬೇಕು? ಇದು ಭಾಳ ಪ್ರಮುಖವಾದ ವಿಷಯ. ಅದಕ್ಕಾಗಿ ನಾನು ಇವತ್ತು ಜನಸಾಮಾನ್ಯ ಮಾತಾಡಿದ್ದೀನಿ, ಒಂದು ತೊಗೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಉಳಿದವ್ರಿಂದ ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವಾಗ ಬೊಮ್ಮಾಯಿಯವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಮೆಜಿಸ್ಟ್ರಿಯಲ್ ತನಿಖೆ ಆಗಬೇಕು, ಇನ್ನೊಬ್ರು ನ್ಯಾಯಾಂಗ ತನಿಖೆ ಆಗ್ಬೇಕಂತಾರೆ, ಮತ್ತು ಅವ್ರು ಇನ್ನೊಂದು ತನಿಖೆ ಆಗ್ಬೇಕಂತಾರೆ. ಎಲ್ಲ ತನಿಖೆ ಸರಿ. ಒಂದೇಳು ತಪ್ಪಿದಷ್ಟು ಕಂಡು ಬಂದ್ರಿ. ನಾವು ಶಿಕ್ಷೆ ಎಷ್ಟು ಮಂದಿಗೆ ಆಗಿದೆ ಇಲ್ಲಿವರೆಗೆ ಅನ್ನೋದಕ್ಕೆ ಉತ್ತರ ನಮ್ಮಲ್ಲಿಲ್ಲ. ಅದಕ್ಕಾಗಿ ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮಲ್ಲೇ ನಾವು ತಿಳ್ಕೊಂಡು ಮುಂದೆ ಹೋಗ್ಬೇಕು, ಕೂಡಿ ಹೋಗ್ಬೇಕು ಅನ್ನುವಂಥ ಮಾತನ್ನು ನೆನಪಿಡಬೇಕಾಗಿದೆ. ಅದೇ ಕಾಲಕ್ಕೆ ನಮ್ಮ JDSನ ನಾಯಕರು HDK ಅವರಂತೆ ಕಾಂಗ್ರೆಸ್ ಕೆಟ್ಟ ಆಡಳಿತಪ್ಪ ಇದು, ಮುಸ್ಲಿಮರು ಎತ್ತಿ ಕಟ್ಟೋದನ್ನು ಮಾತಾಡ್ತಾ ಇದ್ದಾರೆ, ಅಪೀಸ್ಮೆಂಟ್ ಮಾಡ್ತಾರೆ ಇವರು, ಅದೇ ಕಾರಣಕ್ಕೆ ಶುರುವಾಗಿದೆ ಅನ್ನೋಂಥ ಮಾತನ್ನು. ಅದೇ ಕಾಲಕ್ಕೆ BJP ನಿಯೋಗರು ಈಗಾಗಲೇ ಅಲ್ಲಿ ಯಾರ್ಯಾರಿಗೆ ಹಿಂದೂಗಳು ಪೇಟೆ ಇರೋ ಮನೆ ಎಷ್ಟೇ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಹಿಂಗೆ ಆಗಬಾರ್ದು ರೀ. BJPಗಳು ಹಿಂದೂಗಳ ಮನೆಗೆ ಹೋಗೋದು, ಕಾಂಗ್ರೆಸ್ಸಿಗರು ನಮ್ಮ ಮುಸ್ಲಿಮರ ಮನೆಗಳಿಗೆ ಹೋಗೋದು ಅಷ್ಟಲ್ಲ. ಎಲ್ಲ ಜನರು ವಿಶ್ವಾಸ ತೊಗೊಂಡು ಈ ಒಂದು ಕದನ ನಿಲ್ಲಿಸಬೇಕಾಗಿದೆ. ಎರಡೂ ಪಾರ್ಟಿಗಳು ಕೊಡ್ಕೊಂಡು ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಒಂದಿಷ್ಟು ದಿನ ಆಗ್ಬೋದೇನೋ. ಕೆಟ್ಟ ಆಡಳಿತ, ಎಲ್ಲರದ್ದು ಕೆಟ್ಟ ಆಡಳಿತ ಆಗ್ಯಾವ. ಇವು ಹಿಂದೆ BJP ಇದ್ದಾಗೂ ಆಗ್ಯಾವ ಕೆಲಸಗಳು ಇಂಥವ. ಆದ್ರೆ ಇವತ್ತು ಆಗಿದ್ದು ಇದರರ್ಥ ನಾವು ಸಪೋರ್ಟ್ ಮಾಡ್ಕೋಬೇಕು ಅಂತಲ್ಲ. ಇಂಥವ ಆಗದಂಗೆ ನಡಿದಂಗೆ ನಾವೇನು ಮಾಡಬೇಕು ಅನ್ನೋದ್ರ ಚಿಂತನೆ ಮಾಡೋದು. ಜೊತೆಗೆ ಸರ್ಕಾರ ಸಹಿತ ಇನ್ನಷ್ಟು ಬಿಗಿಯಾಗಿ ಇಂಥ ಘಟನೆಗಳು ನಡೀದಂಗೆ ನೋಡ್ಕೊಳ್ಳೋದು ಅದರ ಕರ್ತವ್ಯ. ಆ ದಿಶೆಯಲ್ಲಿ ಪರಮೇಶ್ವರ್ ಅವರು ಈಗಾಗಲೇ ಹೇಳಿದ್ದಾರೆ, ಇದರಿಂದ ಹಿಂದೂಗಳದ ಕೈವಾಡದ ಹಿಂದೂ ಯುವಕರು ಅಂತೇಳಿ. ಅದನ್ನು ಇಲ್ಲವೋ ಅದು ನೋಡಬೇಕು. ಆದರೆ ಇದ್ದಿದ್ದು ಮಾತ್ರ ಹಿಂದೂ ಮುಸ್ಲಿಮ್ ಎಲ್ಲ ಯುವಕರಿದ್ದಾರೆ, ಗದ್ದಲ ಮಾಡಿದ್ದಾರೆ, ಇಬ್ಬರೂ ಕಾರಣಕರ್ತರು ಅದರಲ್ಲಿ ಹೇಳುವಂಥ ಮಾತನ್ನು ಎಲ್ಲರೂ ಒಪ್ಪಿಕೊಂಡು ಸರ್ಕಾರದವರು ಆ ದಿಶೆಯಲ್ಲಿ ಬ್ಯಾಲೆನ್ಸ್ ಕಾಯ್ಕೊಂಡು ತನಿಖೆ ಮಾಡಿ ತಪ್ಪಿತಸ್ಥರ ಶಿಕ್ಷೆ ಕೊಡಿಸಲಿ. ಆ ಶಿಕ್ಷೆ ಆಯ್ತಂದ್ರೆ ಅದು ಒಂದು ದೊಡ್ಡ ಎಲ್ಲರಿಗೂ ಸಮಾಧಾನ ಆಗುವಂಥ ವಿಷಯ ಅಂತ ಹೇಳ್ತಾ, ಮದ್ದೂರು ಗಲಭೆ ಈ ಮೈಸೂರನ್ನು ಇನ್ನೊಂದು ಕರಾವಳಿ ಮಾಡಿದ್ದೆ ಅನ್ನೋ ಪ್ರಶ್ನೆಗೆ ಈಗ ನಾವು ಉತ್ತರ ಹೊಡಬೇಕಾಗಿತ್ತು. ಅದಾಗದೆ ನೋಡ್ಕೋಬೇಕಾಗಿತ್ತು ಅಂತ ಹೇಳ್ತಾ, ಇದು ನೀವು ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಂದೆ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.